ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಒಂದು ಕಡೆಯಲ್ಲಿ ಲೋಕಾಯುಕ್ತ, ಮಗದೊಂದು ಕಡೆಯಲ್ಲಿ ಇಡಿ ಎಂಟ್ರಿ. ಇದರ ಬೆನ್ನಲ್ಲೇ 14 ಸೈಟ್ ಹಿಂದಿರುಗಿಸೋದ್ರ ಮರ್ಮ ಏನು? ಇವಾಗ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇವತ್ತು ಎಫ್ಐಆರ್ ಏನಾಯ್ತು, ಇದರ ಬೆನ್ನಲ್ಲೇ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಆ ಒಂದು ಸಿದ್ದರಾಮಯ್ಯ ಅವರ ಆ ಒಂದು ಮೂಲಗಳ ಪ್ರಕಾರವೇ ಈ ಒಂದು ಲೆಟರ್ ಕೂಡ ರಿಲೀಸ್ ಆಗಿದೆ. ಪ್ರಮುಖವಾಗಿ ಪಾರ್ವತಿ ಅವರು ಆ ಒಂದು 14 ಸೈಟ್ಗಳನ್ನೇ ಏನು ಪರಿಹಾರ ರೂಪದಲ್ಲಿ ಕೊಟ್ಟಿದ್ದೀರಾ ಅದನ್ನ ನೀವು ವಾಪಸ್ ತೆಗೆದುಕೊಳ್ಳಿ ಅಂತ ಮೂಡ ಆಯುಕ್ತರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಏನು ಆ ಒಂದು ಕೆಸರೆ ಗ್ರಾಮದಲ್ಲಿ ಜಮೀನನ್ನ ವಶಪಡಿಸ್ಕೊಂಡಿದ್ರು, ಭೂ ಸ್ವಾಧೀನವಿಲ್ಲದೆ ಆ ಒಂದು ಭೂಮಿಯನ್ನ ವಶಪಡಿಸ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಪರಿಹಾರಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಸಾಕಷ್ಟು ವಿವಾದವನ್ನು ಉಂಟು ಮಾಡಿದೆ. ಹಾಗಾಗಿ ಅದನ್ನು ವಾಪಸ್ ಕೊಡ್ತೇವೆ ಅಂತ ಆ ಲೆಟರ್ ಅಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಲೋಕಾಯುಕ್ತ ವಿಚಾರಣೆ ಒಂದ್ ಕಡೆ, ಇನ್ನೊಂದ್ ಕಡೆ ಇಡಿ ಒಂದು ಎಫ್ಐಆರ್ ಅನ್ನ ECIR ನ ದಾಖಲೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಡುವೆ ಪಾರ್ವತಿ ಅವರು ಈಗ ಲೆಟರ್ ಬರೆದಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮೂಡ ಆಯುಕ್ತರು ಇದನ್ನ ಅಕ್ಸೆಪ್ಟ್ ಮಾಡ್ತಾರ ಇಂತಹ ಸಂದರ್ಭದಲ್ಲಿ ಅಥವಾ ಇಲ್ವೋ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಭಾವನಾತ್ಮಕವಾಗಿ ಒಂದು ಮಾಧ್ಯಮ ಹೇಳಿಕೆಯನ್ನು ಕೂಡ ಪಾರ್ವತಿ ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಾನು ಈ ಮೊದಲೇ ಪತ್ರವನ್ನ ಬರೆದು 14 ಸೈಟ್ಗಳನ್ನ ವಾಪಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೆ. ಆದ್ರೆ ಈ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ, ಜೊತೆಗೆ ಮೂಡದಲ್ಲಿ ಇರ್ತಕ್ಕಂಥ ಅಕ್ರಮ ಹೊರಗಡೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಚಾರವಾಗಿ ಹೇಳಿದ್ರು ಒಂದು ನಮ್ಮ ಕೆಲ ಸಂಬಂಧಿಗಳು ಮತ್ತೆ ಸ್ನೇಹಿತರು. ಆ ಕಾರಣಕ್ಕೋಸ್ಕರವಾಗಿ ನಾನು ಆ ಒಂದು ಸೈಟ್ಗಳನ್ನ ಆಗ ಆ ಸಂದರ್ಭದಲ್ಲಿ ವಾಪಸ್ ಮಾಡಿರ್ಲಿಲ್ಲ ಅನ್ನೋ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಾರ್ವತಿಯವರ ಮೂಡ ಆಯುಕ್ತರಿಗೆ ಬರೆದಿರ್ತಕ್ಕಂಥ ಪತ್ರ ಜೊತೆ ಬೆಳವಣಿಗೆಗಳನ್ನು ನೋಡೋದಾದ್ರೆ ಖಂಡಿತವಾಗಿ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡ್ಬೇಕು ದಿವ್ಯಾ.